ಇವಾಗ ಈ ಥರ ಸ್ಟಾಕ್ಸ್ನ ಟ್ರೇಡ್ ಮಾಡ್ಬೋದಾ ಬೇಡವಾ ಅನ್ನೋದು ಚೆಕ್ ಮಾಡೋಣ. ಇವಾಗ ನೋಡಿರಿ, ಇದು ಸ್ಟೇಜ್ 2 ಅಲ್ಲೇ ಇದೆ ಸ್ಟಾಕು. ಸ್ಟೇಜ್ 2 ಅಲ್ಲಿದೆ. ಮಾರ್ಕೆಟ್ ಕ್ಯಾಪ್ ಕೂಡ ಅಬೌಟ್ 1000 ಮಾರ್ಕೆಟ್ 1000 ಕ್ರೋರ್ ಎಬೋ ಇದೆ. 2918 ಕ್ರೋರ್ಸ್ ಮಾರ್ಕೆಟ್ ಕ್ಯಾಪ್ ಇದೆ. ಇನ್ನೊಂದೇನೆಂದರೆ, ಇಲ್ಲೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಯಾಕೆ ಇದನ್ನು ಈ ಕರೆಂಟ್ ಸಿಚುವೇಷನಲ್ಲಿ ಮಾಡಬಾರ್ದು, ಈ ಸ್ಟಾಕ್ನ ಟ್ರೇಡಿಂಗ್ ತೊಗೋಬಾರ್ದು ಅಂದರೆ, ಇಲ್ಲಿ ಸಪ್ಲೈ ಝೋನ್ ಇದೆ. ಈ ಸಪ್ಲೈ ಝೋನಲ್ಲಿದ್ದಾಗ, ಈ ಸಪ್ಲೈ ಝೋನ್ ಹತ್ರ ಇದ್ದಾಗ ನಾವು ಯೂಶ್ವಲಿ ಅವಾಯ್ಡ್ ಮಾಡಬೇಕು. ಮತ್ತು ಇನ್ನೊಂದೇನೆಂದರೆ, ಇದು ಚಾಪಿಯಾಗಿದೆ ಈ ಸ್ಟಾಕು. ಪ್ರೀವಿಯಸ್ ಆ್ಯಟಿಟ್ಯೂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಸ್ಟಾಕ್ ಮೂವ್ ಅಪ್ ಚೆನ್ನಾಗಿದೆ. ನೀವು ಇನ್ನೊಂದೇನೆಂದರೆ, ಮೂವ್ ಆಗ್ತಿದ್ರೆ ಸ್ಟಾಕ್ ಅಟ್ಲೀಸ್ಟ್ 10, 15, 8, 7% ಆ ಥರ ಸ್ಟಾಕ್ ಮೂವ್ ಇರಬೇಕು. ಇದಿದೆ, ಇಲ್ಲಿ ಚೆನ್ನಾಗಿದೆ ಆ್ಯಟಿಟ್ಯೂಡು. ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಕ್ಲೀನ್ ಅಪ್ ಮೂವ್ಸ್ ಇದ್ದಾವೆ. ಆ್ಯಟಿಟ್ಯೂಡ್ ಓಕೆನೇ, ಟ್ರೇಡ್ ಮಾಡ್ಬೋದು. ಬಟ್ ಒಂದು ರೀಸನ್ಗೆ ಏನಕ್ಕೆ ಇದು ಸ್ಟಾಕ್ನ ಈಗ ತೊಗೋಬಾರ್ದು ಅಂದರೆ, ನೀವು ಅಬ್ಸರ್ವ್ ಮಾಡಿದ್ರೆ ಇದು ಜುಲೈ 2024 ಈ ಡೇಟಲ್ಲಿ, ಮತ್ತು ಇಲ್ಲಿ ಸೆಪ್ಟೆಂಬರ್ 24 ಅದೇ ಝೋನ್ಗೆ ಹೋಗಿ ರಿಟರ್ನ್ ಬಂದಿದೆ. ಆಮೇಲೆ ಮತ್ತು ಸಮ್ವೇರ್ ನಿಯರ್ ಡಿಸೆಂಬರ್ 24 ಅದೇ ಝೋನ್ಗೆ ಹೋಗಿ ಮತ್ತೆ ರಿಟರ್ನ್ ಬಂದಿದೆ. ಅಂದರೆ ಇದೊಂಥರ ರೆಸಿಸ್ಟೆನ್ಸ್ ಝೋನು. ರೆಸಿಸ್ಟೆನ್ಸ್ ಝೋನ್ ಆದರೂ ಅನ್ಬೋದು, ಸಪ್ಲೈ ಝೋನ್ ಆದರೂ ಅನ್ಬೋದು. ಈ ಝೋನಲ್ಲಿದ್ದಾಗ ನಾವು ಯೂಶ್ವಲಿ ವೆಯ್ಟ್ ಮಾಡಬೇಕು. ಇದೇನಕ್ಕೆ ವೆಯ್ಟ್ ಮಾಡಬೇಕು ಅಂದರೆ, ಇನ್ ಕೇಸ್ ಇಲ್ಲಿ ಮತ್ತು ಇದೇ ಥರ ಇಲ್ಲಿ ರೆಸಿಸ್ಟೆನ್ಸ್ ಝೋನಲ್ಲಿ ಸಪ್ಲೈ ಝೋನ್ ಆರ್ ರೆಸಿಸ್ಟೆನ್ಸ್ ಝೋನ್ ಇಲ್ಲಿ ಟಚ್ ಆಗಿ ಮತ್ತೆ ಇಲ್ಲಿ ಎಕ್ಸಿಟ್ ಆಗ್ಬೋದು, ಮತ್ತು ಕೆಳಗೆ ಬರ್ಬೋದು. ಅದಕ್ಕೆ ನಾವು ಇಲ್ಲಿ ಈ ಬ್ರೇಕೌಟ್ ಇಲ್ಲಿ ಬ್ರೇಕೌಟ್ ಆದಾಗ ತೊಗೊಳೋದಕ್ಕಿಂತ ತೊಗೊಳೋದಕ್ಕಿಂತ ನಾವು ಯೂಶ್ವಲಿ ಏನು ಮಾಡಬೇಕಂದ್ರೆ, ಈ ಥರ ಸ್ಟಾಕ್ಸ್ಗೆ ಇಲ್ಲಿ ಇನ್ನೂ ಆಚೆ ಬಂದು ಇಲ್ಲಿ ಕನ್ಸಾಲಿಡೇಟ್ ಆಗುತ್ತೆ. ಇಲ್ಲಿ ಕನ್ಸಾಲಿಡೇಟ್ ಆದಾಗ ಇಲ್ಲಿ ರೆಸಿಸ್ಟೆನ್ಸ್ ಲೈನ್ ಫಾರ್ಮ್ ಆಗುತ್ತೆ. ಇದು ಈ ಯು ಶೇಪಲ್ಲಿ ಇದೆಯಲ್ಲ, ಹಿಂಗೆ ನಿಮ್ಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಈ ಥರ ಯು ಶೇಪಲ್ಲಿದೆ. ಈ ಯು ಶೇಪಿಂದ ಆಚೆ ಬರ್ಬೇಕು, ಹಿಂಗೆ ಮೇಲೆ ಬಂದು ಅಟ್ಲೀಸ್ಟ್ ಇಲ್ಲಿ ಕ್ಯಾಂಡಲ್ಸು ದೊಡ್ಡ ಗ್ರೀನ್ ಕ್ಯಾಂಡಲ್ಸು ಫಾರ್ಮ್ ಆಗಬೇಕು. ಇಲ್ಲಿ ದೊಡ್ಡ ಗ್ರೀನ್ ಕ್ಯಾಂಡಲ್ಸ್ ಫಾರ್ಮ್ ಆಗಿದೆ ಅಂದರೆ, ಇಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಬೈಯಿಂಗ್ ಇರುತ್ತೆ, ದೊಡ್ಡ ಇನ್ವೆಸ್ಟರ್ಸು ಬೈ ಮಾಡೋ ಥರ ಇರ್ತವೆ ಕ್ಯಾಂಡಲ್ಸ್. ಅಟ್ಲೀಸ್ಟ್ ಈ ಕ್ಯಾಂಡಲ್ಸ್ ಫಾರ್ಮ್ ಆಗ್ತಾವಲ್ಲ ಕಂಟಿನ್ಯೂಸ್, ಒಂದು 3-4 ಡೇಸ್ ಗ್ರೀನ್ ಅಟ್ಲೀಸ್ಟ್ ಒಂದು 7 ಡೇಸ್ ಆದರೂ ಪರವಾಗಿಲ್ಲ. 7 ಡೇಸ್ ಇದ್ರೂ 7%, 8% ಕ್ಯಾಂಡಲ್ಸ್ ಇರಬೇಕು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕ್ಯಾಂಡಲ್ಸ್ ನೋಡಿದ್ರೆ 18%, ಈ ಥರ 10%, ಈ ಥರ ಕ್ಯಾಂಡಲ್ ಪಾಸ್ ತೊಗೊತಾ ಇದೆ, ಮತ್ತೆ ಇದಾಗ್ತಾಯಿದೆ. ಇಲ್ಲಿ ಒನ್ಸ್ ನಾವು ಇದರಿಂದ ಆಚೆ ಬಂದಮೇಲೆ ತೊಗೊಂಡ್ರೆ ತುಂಬ ಬೆನಿಫಿಟ್ಸ್ ಇರುತ್ತೆ. ನಾವು ಇಲ್ಲೇ ತೊಗೊಂಬಿಟ್ರೆ ನೀವು ಇದು ಮತ್ತೆ ರಿಟರ್ನ್ ಈ ರೆಸಿಸ್ಟೆನ್ಸ್ ಝೋನ್ಗೆ ಇದಾಗಿ ಹಿಟ್ಟಾಗಿ ಮತ್ತೆ ರಿಟರ್ನ್ ಬಂದುಬಿಡ್ಬೋದು. ಅದಕ್ಕೆ ನಾವು ಯಾವಾಗಿದ್ರೂ ಆಚೆ ಬಂದಾಗ ತೊಗೊಂಡ್ರೆ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಅನ್ನೋದು ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಸ್ಟಾಕ್ ಈಗ ಇಲ್ಲಿ ತೊಗೊಳೋದಕ್ಕಿಂತ ಆಚೆ ಇಲ್ಲಿ ಯು ಶೇಪಲ್ಲಿ ಹಿಂಗೆ ಬಂದಿದೆಯಲ್ವ, ಯು ಶೇಪಲ್ಲಿ ಬಂದಾದಮೇಲೆ ಇಲ್ಲಿ ಆಚೆ ಥರ ಕನ್ಸಾಲಿಡೇಟ್ ಒಂದು 5-10 ಡೇಸ್ ಆ ಥರ ಆಗಬೇಕು. ಇಲ್ಲಾಂದರೆ 2-3 ಡೇಸ್ ಆದರೂ ಈ ಥರ ಅಪ್ ಮೂವ್ಸ್ ಆದಮೇಲೆ, ಬಿಗ್ ಗ್ರೀನ್ ಕ್ಯಾಂಡಲ್ಸ್ ಫಾರ್ಮ್ ಆದಮೇಲೆ, ಅಪ್ ಮೂವ್ಸ್ ಆದಮೇಲೆ ಇಲ್ಲಿ ಒಂದು ಬ್ರೇಕ್ಔಟ್ ಥರ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಅಲ್ಲಿ ತೊಗೊಂಡ್ರೆ ನಮಗೆ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್. ಇದನ್ನು ವಾಚ್ ಲಿಸ್ಟಲ್ಲಿ ಇಟ್ಕೋಬೋದು ನಾವು. ಇಂಡೋಕೌಂಟ್ ಇಂಡಸ್ಟ್ರಿ ಇದನ್ನು ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಿರ್ಬೇಕು. ಹೇಗೆ ಇಲ್ಲಿ ನೋಡಿದ್ರೆ ಕ್ಯಾಂಡಲ್ಸ್ ಕೂಡ ನಿಮಗೆ ಒಳ್ಳೆ ಅಪ್ವರ್ಡ್ಸ್, ಮತ್ತು ಸಡನ್ನಾಗಿ ಕೆಳಗಿಂದ ಮೇಲೆ ಹೋಗ್ತಾ ಇದೆ. ಸಡನ್ನಾಗಿ ಕೆಳಗಿಂದ ಮೇಲೆ ಹೋಗೋದು ಒಂದೊಂದು ಸರಿ ರಿಸ್ಕ್ ಇರುತ್ತೆ, ರಿಟರ್ನ್ ಹಂಗೆ ಬರುತ್ತೆ. ಇದು ಆಚೆ ಬಂದಾಗ ಈ ರೆಸಿಸ್ಟೆನ್ಸ್ ಝೋನಿಂದ ಆಚೆ ಬಂದರೆ ನಮಗೆ ಇನ್ನೂ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಚೆನ್ನಾಗಿರುತ್ತೆ. ಇದನ್ನು ಇಂಡೋಕೌಂಟ್ ಅಂತ ಸ್ಟಾಕ್ನ ನಾವು ವಾಚ್ ಲಿಸ್ಟಲ್ಲಿ ಇಟ್ಕೋಬೋದು. NRB ಇದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಈ ಸ್ಟಾಕು ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸ್ಟಾಕ್ ಇದು ಒಂಥರ ರೆಸಿಸ್ಟೆನ್ಸ್ ಝೋನ್ ಥರ ಇಲ್ಲಿ ಬಿಹೇವ್ ಮಾಡ್ತಿತ್ತು. ಈ ಥರ ಹಿಂಗೆ ಫಾರ್ಮ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿ ಇವಾಗ ಆಚೆ ಬಂದಿದೆ. ಇನ್ನೊಂದೇನೆಂದರೆ ಇಲ್ಲಿ 11% ಆ ಥರ ಕ್ಯಾಂಡಲ್ಸ್ ಫಾರ್ಮ್ ಆಗಿದೆ. ಇಲ್ಲಿ ಆಚೆ ಬಂದು ಇಲ್ಲಿ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಅದೇ ಸೇಮ್ ಇಂಡೋಕೌಂಟ್ ಥರನೇ ಇಲ್ಲೂ ಯು ಶೇಪ್ ಥರ ಫಾರ್ಮ್ ಆಗಿದೆ. ಇಲ್ಲಿ ಯು ಶೇಪಲ್ಲಿ ಫಾರ್ಮ್ ಆಗಿದೆ, ಮತ್ತು ಹಿಂಗೆ ಆಚೆ ಬಂದಿದೆ.
ಆಚೆ ಬಂದು ಒಂದು 5-10 ಡೇಸ್ ಇಲ್ಲಿ ಈ ಥರ ಕನ್ಸಾಲಿಡೇಟ್ ಆಗ್ತಾಯಿದೆ. ಇಲ್ಲಿ ಆಚೆ ಬಂದರೆ ಇಲ್ಲಿ ನಾವು ಇಲ್ಲಿ ಏನಾದರೂ ಬ್ರೇಕ್ಔಟ್ ಆದರೆ ಕರೆಕ್ಟಾಗಿ ಕ್ಯಾಂಡ್ಲು, ಬಟ್ ಇದರಲ್ಲಿ ಟೂ ಮೆನಿ ವಿಕ್ಸ್ ಇದೆ, ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಸ್ಟ್. ನೋಡಿ ಎಷ್ಟು ವಿಕ್ಸ್ ಫಾರ್ಮ್ ಆಗ್ತಾಯಿದೆ, ತುಂಬ ವಿಕ್ಸ್. ಇಲ್ಲೂ ಅಷ್ಟೇ ತುಂಬ ವಿಕ್ಸ್ ಫಾರ್ಮ್ ಆಗಿದೆ, ಅದಕ್ಕೆ ಅವಾಯ್ಡ್ ಮಾಡೋದು ಬೆಸ್ಟು. ಮೇ ಬಿ ಸ್ವಲ್ಪ ರಿಸ್ಕಿ ಇರುತ್ತೆ ಇದು ಸ್ಟಾಕು. ಮೂವ್ಸ್ ಕೂಡ ಪರವಾಗಿಲ್ಲ, ಪ್ರೀವಿಯಸ್ ಮೂವ್ಸ್ ಕೂಡ ಓಕೆ, ಆ್ಯಾವ್ರೇಜಾಗೆ ಹೋಗ್ತಾಯಿದೆ. ಈ ಥರ ನೀವು ಮೂವ್ಸ್ ನೋಡ್ಬೋದು. ಈ ಥರ ಮೂವ್ಸ್ ಎಲ್ಲ ಅಪ್ ಮೂವ್ಸ್ ಎಲ್ಲ ಇದ್ದಾವೆ, ಬಟ್ ಇಲ್ಲಿ ವಿಕ್ಸ್ ತುಂಬ ಇದ್ದಾವೆ, ಅದಕ್ಕೆ ಬೇರೆ ಸ್ಟಾಕ್ನ ನೋಡಿದ್ರೂ ಪರವಾಗಿಲ್ಲ. ಇವಾಗ ಈ ಸ್ಟಾಕ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು ಬೆಸ್ಟ್, ಯಾಕಂದರೆ ಇದು ಸ್ಟೇಜ್ 2 ಅಲ್ಲೇ ಇಲ್ಲ, ಇನ್ನು ಈಗ ಟ್ರಾನ್ಸಿಷನ್ ಆಗ್ತಿದೆ, ಮತ್ತು ಇನ್ನು ಟೈಮ್ ಬೇಕಾಗುತ್ತೆ ಈ ಸ್ಟಾಕಿಗೆ. ಸ್ಟೇಜ್ 2 ಅಲ್ಲಿಲ್ಲ. ಇದು ನೋಡಿ ರೆಸಿಸ್ಟೆನ್ಸ್ ಇದೆ ಕಂಟಿನ್ಯೂಸ್, ಅಟ್ಲೀಸ್ಟ್ ನಾವು 1 ಇಯರ್ ಇವಾಗ ನೋಡಿದ್ದು ಜೂನ್ 2025, ಈ ಕರೆಂಟ್ ಅಟ್ಲಿ 1 ಇಯರ್ ತನಕ ನಾವು 1 ಇಯರ್ ಬ್ಯಾಕ್ 52 ವೀಕ್ಸ್ ಇದು ಹೈ ಬಂದು ಅದನ್ನು ಕ್ರಾಸ್ ಆಗಿ ಔಟ್ ಆಫ್ ದ ಬೇಸ್. ಇದು ನೋಡಿ 1 ಇಯರ್ ಬ್ಯಾಕು ನಮಗೆ ಈ ಪ್ರೈಸಲ್ಲಿ ಇತ್ತು 2000, ಮತ್ತು ಇವಾಗ ಇದೇ 1 ಇಯರ್ ಆದಮೇಲೆ ಇದು ಎಬೋವ್ ಕ್ರಾಸ್ ಆಗಿ ಮತ್ತೆ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಝೋನ್ ಫಾರ್ಮ್ ಆಗುತ್ತೆ, ಅಲ್ಲಿ ಬ್ರೇಕ್ ಆದಮೇಲೆ ತೊಗೊಂಡ್ರೆ ಬೆಸ್ಟು. ಈ ಬೇಸಿಂದ ಆಚೆ ಬರಬೇಕು, ಔಟ್ ಆಫ್ ದ ಬೇಸ್ ಅಂತಾರೆ. ಈ ಬೇಸ್ ಇಲ್ಲಿ ಈ ಥರ ಫಾರ್ಮ್ ಆಗ್ತಾಯಿದ್ದಲ್ಲ, ಇದರಿಂದ ಆಚೆ ಬಂದಮೇಲೆ ತೊಗೊಂಡ್ರೆ ಬೆಸ್ಟ್.